ಹ್ಮ್. ನಿನ್ನೆ ರಾತ್ರಿ ನಮ್ಮ ಸಾವಲ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕನ್ನೋಲಿ ಗ್ರಾಮದಲ್ಲಿ ಒಂದು ಮರ್ಡರ್ ಘಟನೆ ನಡೆದಿದೆ. ಇದರಲ್ಲಿ ವಿಕ್ಟಿಮ್ ಹೆಸರು ಬಂದ್ಬಿಟ್ಟು ಸೋಮು ಅಲಿಯಾ ಸೋಮಲಿಂಗ ಪರ್ಸಪ್ಪ ಪಡಸಲ್ಗಿ. ವಯಸ್ಸು ಸುಮಾರು 30 ವರ್ಷ. ಆ, ಇವರು ಅಲ್ಲಿ ಒಕ್ಕಲ್ತನ ಕೆಲಸ ಮಾಡ್ತಾ ಇದ್ರು. ನಿನ್ನೆ ಇವರು ಒಂದು ಹೊಸ ಗಾಡಿ ಪರ್ಚೇಸ್ ಮಾಡಿ ಪೂಜಾ ಮಾಡಿ ಮತ್ತೆ ಮತ್ತೆ ಸಂಜೆ ಆಲ್ಮೋಸ್ಟ್ 6:37ಗೆ ಅವ್ರ ಊರಿಗೆ ವಾಪಸ್ ಬರ್ತಾ ಇದ್ರು. ಊರಿಗೆ ಬಂದಾಗ ಅಲ್ಲಿ ಊರಲ್ಲಿ ಮೇನ್ ಜಂಕ್ಷನ್ ಅಲ್ಲಿ ಬಂದಾಗ 5 ಜನ ಇವರಿಗೆ ಆ ಗಾಡಿಯ ಮುಂದೆ ಬಂದು ಇವರಿಗೆ ಇಳಿಸ್ತಾರೆ. 5 ಜನ ಅಲ್ಲಿ ಮೇನ್ ಪರ್ಸನ್ ಸದಾಶಿವ್ ಮಲಕರಿ ಪಡಸಲ್ಗಿ, ಇವನ್ ಅಕ್ಯೂಸ್. ಇವನು ಸದಾಶಿವ್ ಇವನ ವಿಕ್ಟಿಮ್ದು ದೊಡ್ಡಪ್ಪಂದು ಮಗ. ಮುಂಚೆ ಇಬ್ರು ಮಧ್ಯದಲ್ಲಿ ಡಿಸ್ಪ್ಯೂಟ್ ಇತ್ತು. ಏನಂತ ಅಂದ್ರೆ ಸದಾಶಿವ್ ಬ್ಲೇಮ್ ಮಾಡ್ತಾ ಇದಾರೆ ಸೋಮಲಿಂಗಕ್ಕೆ ಸದಾಶಿವ್ ವೈಫ್ ಜೊತೆ ಸೋಮಲಿಂಗದು ಇಲ್ಲಿಗಲ್ ಅಫೇರ್ ಇದ್ದಾಗ ಇವ್ರ ಮೇಲೆ ದ್ವೇಷ ಇತ್ತು. ಆಲ್ಮೋಸ್ಟ್ ಈ ಡಿಸ್ಪ್ಯೂಟ್ ಆಲ್ಮೋಸ್ಟ್ 1.5-2 ವರ್ಷ ಏನೋ ನಡೀತಾ ಇದೆ. ಅದೇ ಡಿಸ್ಪ್ಯೂಟ್ ಇಟ್ಕೊಂಡು ಆ ರಿವೆಂಜ್ ಇಟ್ಕೊಂಡು ಇವರು ಸದಾಶಿವ್ ಇನ್ನು 4 ಜನ ರವಿ ಪಾಟೀಲ್, ಮಹಾವೀರ್, ಬೀರಪ್ಪ ಮುತ್ತಪ್ಪ ಅದಿಚು, ಮಲ್ಲು, ಗಿರಿಮಲ ನವಿ, ಈ 4 ಜನ ಜೊತೆಗೆ ಇನ್ನೊಂದು ಇವರದು ನೆಕ್ಸನ್ ಕಾರ್ ಇರುತ್ತೆ. ಮಧ್ಯಾಹ್ನದಿಂದ ಇವೊಂದು ಮೂವ್ಮೆಂಟ್ ಫಾಲೋ ಮಾಡಿಕೊಂಡು ಸಂಜೆ ಸುಮಾರು 6-6:30 ಇವರು ಕೂಡ ಸದಾಶಿವ್ ಪ್ಲಸ್ ಈ 4 ಜನ ಕೂಡ ಅದೇ ಊರಲ್ಲಿ ಕನ್ನೋಲಿಯಲ್ಲಿ ಇವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ಪ್ಲಸ್ ಇವ್ರ ಮೂವ್ಮೆಂಟ್ ಟ್ರ್ಯಾಕ್ ಮಾಡ್ತಾ ಇದ್ರು. ಈ 5 ಜನ ಇವರು ಈ ವಿಕ್ಟಿಮ್ ಯಾರು ಬರ್ತಾರೆ ನಮ್ದು ಅವ್ರು ಹೊಸ ಕಾರ್ ತಗೊಂಡ್ ಬರ್ತಾರೆ. ಈ 5 ಜನ ಅವರಿಗೆ ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಆ ಜಂಕ್ಷನ್ ಅಲ್ಲಿ ನಿಲ್ಸುವಾಗ ಈ 4 ಜನ ಇವರಿಗೆ ಹೋಲ್ಡ್ ಮಾಡ್ತಾರೆ. ರವಿ ಪಾಟೀಲ್ ಮತ್ತೆ ನಮ್ಮ ಸದಾಶಿವ್ ಇವರಿಗೆ 3 ಸರಿ ಸ್ಟ್ಯಾಬ್ ಮಾಡ್ತಾರೆ. ಒಂದ್ಸರಿ ಹೊಟ್ಟೆಗೆ, ಒಂದ್ಸರಿ ಈ ಭಾಗಕ್ಕೆ ಕುತ್ತಿಗೆಗೆ, ಮತ್ತೆ ಒಂದ್ಸರಿ ಚೆಸ್ಟ್ ಭಾಗಕ್ಕೆ ಸ್ಟ್ಯಾಬ್ ಮಾಡ್ತಾರೆ. ಅಲ್ಲಿ ಡೆತ್ ಆಗತ್ತೆ. ಮತ್ತೆ ಇವರು ಸದಾಶಿವ್ ಅಲ್ಲಿ ಬರಕ್ಕಿಂತ ಮುಂಚೆ ಒಂದ್ ಕಡೆ ಇವರು ಕುಡಿತಾ ಇದ್ರು. ಅಲ್ಲಿ ಹತ್ತಿರ ಪೆಟ್ರೋಲ್ ಬಂಕ್ ಇಂದ ಪೆಟ್ರೋಲ್ ಪರ್ಚೇಸ್ ಮಾಡಿ ಒಂದ್ ಕ್ಯಾನ್ ಅಲ್ಲಿ ಪೆಟ್ರೋಲ್ ಕೂಡ ತಗೊಂಡ್ ಬಂದಿದ್ರು. ಈ ಮರ್ಡರ್ ಆದ ನಂತರ ಇವ್ರ ಗಾಡಿ ಮೇಲೆ ಪ್ಲಸ್ ಇವ್ರ ಬಾಡಿ ಮೇಲೆ ಪೆಟ್ರೋಲ್ ಹಚ್ಚಿ ಬೆಂಕಿ ಹಚ್ತಾರೆ. ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಕೂಡ ಅಲ್ಲಿ ಬೀಟ್ ಸಿಬ್ಬಂದಿ ಅದೇ ಊರಲ್ಲಿ ಇದ್ರು. ಇವ್ರಿಬ್ರಿಗೆ ಅಲ್ಲಿಂದ ಅರೆಸ್ಟ್ ಮಾಡಿದ್ರು. ಇನ್ನು 3 ಜನಕ್ಕೆ ಕೂಡ ನಾವು ರಾತ್ರಿನೇ ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಲ್ಲಿ 5 ಜನಕ್ಕೆ ಒಟ್ಟು 5 ಜನ ಸ್ಪಾಟ್ ಅಲ್ಲಿ ಯಾರೇ ಇದ್ರು ಎಲ್ಲರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಎಲ್ಲಾ ರೀತಿ ಸೈಂಟಿಫಿಕ್ ಎವಿಡೆನ್ಸ್ ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ. ಮೇನ್ ಮೋಟಿವ್ ಬಂದ್ಬಿಟ್ಟು ಈ ಕೇಸಲ್ಲಿ ಇವರದು ಅಕ್ಯೂಸ್ ನಂಬರ್ A1 ಮನ್ಸಲ್ಲಿ ಏನಿತ್ತು, ಇವ್ರು ಅಕ್ಯೂಸ್ A1 ವೈಫ್ ಜೊತೆ ವಿಕ್ಟಿಮ್ದು ಇಲ್ಲಿಗಲ್ ಅಫೇರ್ ಅಂತ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ನಾವು ಕಂಪ್ಲೇಂಟ್ ವಿಕ್ಟಿಮ್ ಮದರ್ ಕಡೆಯಿಂದ ತಗೊಂಡಿದ್ದೀವಿ. ಅವರು ಈ 5 ಜನ ಬಿಟ್ಟು ಇನ್ನು 4 ಜನ ಮೇಲೆ ನಮ್ಗೆ FIR ಕೊಟ್ಟಿದ್ದಾರೆ. ಈ 4 ಜನ ಸ್ಪಾಟ್ ಅಲ್ಲಿ ಇರ್ಲಿಲ್ಲ. ಈ 4 ಜನ ಇವರು ನಮ್ಮ ಮೇನ್ ಅಕ್ಯೂಸ್ ಇದ್ದಾರೆ ಸದಾಶಿವ್, ಅವ್ರ ಬ್ರದರ್ಸ್, ಅಣ್ಣ ತಮ್ಮ ಇದ್ದಾರೆ. ಅದರಲ್ಲಿ ರಮೇಶ್, ಮಾಯಪ್ಪ, ಸಿದ್ದಪ್ಪ ಮತ್ತೆ ರಾಯಪ್ಪ ಅಂತ 4 ಜನ ಮೇಲೆ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ವಿಕ್ಟಿಮ್ ಸ್ವಂತ ಅಣ್ಣ ಮೇಲೆ ಕೂಡ ಅವ್ರ ಮದರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಅಲ್ಲಿ ಟೋಟಲ್ 10 ಜನದು ಹೆಸರು ಇದೆ. ಈ 5 ಜನ ಸ್ಪಾಟ್ ಅಲ್ಲಿ ಯಾರಿದ್ರು ಪ್ಲಸ್ ಅಕ್ಯೂಸ್ದು 4 ಜನ ಬ್ರದರ್ ಪ್ಲಸ್ ವಿಕ್ಟಿಮ್ದು ಅಣ್ಣ, ಟೋಟಲ್ 10 ಜನ ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಉಳಿದಿದ್ದ 5 ಜನ ಮೇಲೆ ಇವರಿಗೆ ಪ್ರಚೋದನೆ ಕೊಡೋದು ಪ್ಲಸ್ ಅವರಿಗೆ ಪ್ಲಾನಿಂಗ್ ಅಲ್ಲಿ ಹೆಲ್ಪ್ ಮಾಡೋದು, ಫೈನಾನ್ಷಿಯಲಿ ಹೆಲ್ಪ್ ಮಾಡೋದು ಅಂತ ಆರೋಪ ಇದೆ. ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಒಂದ್ಸರಿ ಎವಿಡೆನ್ಸ್ ಸಿಕ್ಕಿದ್ರೆ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ, ಸೂಕ್ತ ಕ್ರಮ ಜರುಗಿಸ್ತೀವಿ. ರಾತ್ರಿ ಇನಿಷಿಯಲ್ ವಿಕ್ಟಿಮ್ ಸ್ಟೇಟ್ಮೆಂಟ್ ಕೊಟ್ಟ ಪ್ರಕಾರ ಅಕ್ಯೂಸ್ಡ್ ವಿಕ್ಟಿಮ್ ಗಾಡಿಯಲ್ಲಿ ನಮ್ಗೆ ಪೆಟ್ರೋಲ್ ಸಿಕ್ತು ಅಂತ ಹೇಳಿದ್ರು. ಬಟ್ ಈಗ ನಾವು ಅಕ್ಯೂಸ್ ಒಪ್ಕೊಂಡಿದ್ದಾರೆ. ನಾವು ಈ ಪೆಟ್ರೋಲ್ ಬಂಕ್ ಇಂದ ಪೆಟ್ರೋಲ್ ಪರ್ಚೇಸ್ ಮಾಡಿದ್ದೀವಿ. ಅದು ನಾವು CCTV ಮುಖಾಂತರ ಕೂಡ ವೆರಿಫೈ ಮಾಡಿದ್ದೀವಿ. ಒಂದ್ ಕ್ಯಾನ್ ಅಲ್ಲಿ ಇತ್ತು ಅಂತ ನೋಡ್ಬೇಕು ಅಂತ. ಫೋನ್ ನಲ್ಲಿ ಅವ್ರ ಮೂವ್ಮೆಂಟ್ ಟ್ರ್ಯಾಕ್ ಮಾಡ್ತಾ ಇದ್ರು, ಎಲ್ಲಿಂದ ಬರ್ತಿದ್ದಾನೆ. ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ 2 ಗಂಟೆಗೆ ಒಂದು ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ದಾನೆ ಅವನು ವಿಕ್ಟಿಮ್, ನಾನು ಈ ತರ ಹೊಸ ಕಾರ್ ಪರ್ಚೇಸ್ ಮಾಡಿದ್ದೀನಿ. ಸ್ವಿಫ್ಟ್ ಕಾರ್ ಇದೆ, ಹೊಸ ಕಾರ್ ಇವರು ಪರ್ಚೇಸ್ ಮಾಡಿದ್ರೆ. ಸ್ವಿಫ್ಟ್ ಕಾರ್ ಪರ್ಚೇಸ್ ಮಾಡಿದ್ರು, ವೈಟ್ ಕಲರ್ ಕಾರ್ ಪರ್ಚೇಸ್ ಮಾಡಿದ್ರು. ಅದೇ ಕಾರಿಗೆ ಇವರು ಬೆಂಕಿ ಹಚ್ಚಿದ್ರು. ವಾಟ್ಸ್ಆಪ್ ಸ್ಟೇಟಸ್ ಪರ್ಚೇಸ್ ಆದ ನಂತರ ವಿಕ್ಟಿಮ್ ಹೇಳೋ ಪ್ರಕಾರ ಈ ತರ ಸ್ವಲ್ಪ ಹೊಸ ಕಾರ್ ಪರ್ಚೇಸ್ ಮಾಡಿದ್ದಾರೆ, ಈ ತರ ಎಲ್ಲ ಊರಲ್ಲಿ ಈ ತರ ತಿರುಗಾಡ್ತಾ ಇದ್ದಾರೆ. ಅವರಿಗೆ ಆ ಟೈಮ್ ಅಲ್ಲಿ ಮನಸ್ಸಲ್ಲಿ ಪ್ಲಾನಿಂಗ್ ಇದು ಸ್ವಲ್ಪ ದ್ವೇಷ ಬಂತು. ಆ ಟೈಮ್ ಅಲ್ಲಿ ಅವರು ಎಲ್ಲ ಅಸೋಸಿಯೇಟ್ಸ್ ಗೆ ಕರೆದಿದ್ರು, ಒಂದ್ ಕಡೆ ಕರೆದಿದ್ರು. ಇವರು ಅಕ್ಯೂಸ್ ಅವರು ನಮ್ ಚಿಕ್ಕಪಡಿಸಲ್ಗೆ ಅಲ್ಲಿ ಇರ್ತಾರೆ, ಅಲ್ಲಿ ಹತ್ತಿರನೇ ಎಲ್ಲರಿಗೆ ಕರೆದಿದ್ರು. ಮತ್ತೆ ಅಲ್ಲಿ ಪಕ್ಕ ಒಂದು ಬಾರ್ ಅಲ್ಲಿ ಎಲ್ಲರೂ ಕೊಡ್ತಿದ್ರು. ಮತ್ತೆ ಕನ್ನೋಲಿ ಅಲ್ಲಿ ಹೋಗಿ ಇವರು ಕನ್ನೋಲಿ ಜಂಕ್ಷನ್ ಮುಖಾಂತರ ಅಲ್ಲಿ ಕೂಡ ಸ್ವಲ್ಪ ಗಾಡಿಯಲ್ಲಿ ಕುತ್ಕೊಂಡು ಕುಡಿದಿದ್ರು. ಅಕ್ಯೂಸ್ಡ್ ಕಾರ್ ನೆಕ್ಸ್ಟ್ ಬೇರೆ ಕಾರ್ ಅಲ್ಲಿ ಇದೆ. ಮತ್ತೆ ಕನ್ನೋಲಿ ಜಂಕ್ಷನ್ ಹತ್ತಿರ ಇವರು ವೇಟ್ ಮಾಡ್ತಾ ಇದ್ರು, ಯಾವಾಗ ಸಿಗತ್ತೆ ಆ ಟೈಮ್ ಅಲ್ಲಿ ಈ ತರ ನಾವು ಅವ್ರಿಗೆ ಮರ್ಡರ್ ಮಾಡ್ತೀವಿ ಅಂತ. ಹಾಗೆ ಮತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ ಅಂತ ಈ ತರ ಇದೆ. ಇಟ್ ಇಸ್ ಎ ಪ್ಲಾನ್ಡ್ ಮರ್ಡರ್. ಈಗ ಪ್ಲಾನ್ ಮರ್ಡರ್ ಇದೆ. ದ್ವೇಷ ಕೂಡ ಹಳೆ ದ್ವೇಷ ಇದೆ, ಆಲ್ಮೋಸ್ಟ್ 1.5 ವರ್ಷದಿಂದ ದ್ವೇಷ ಇದೆ. ಪ್ಲಾನಿಂಗ್ ಯಾವ ಸ್ಟೇಜ್ ಅಲ್ಲಿ ಆಯ್ತು ಅಥವಾ ಅವರು ಪ್ಲಾನಿಂಗ್ ಮುಂಚೆ ಇತ್ತು, ಅಸೋಸಿಯೇಟ್ಸ್ ಗೆ ಆಮೇಲೆ ಡಿಸ್ಕ್ಲೋಸ್ ಮಾಡಿದ್ರು, ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ.
ಒಂದೇ ಊರವರು ಇದ್ದಾರೆ. ಇವರು ಅಣ್ಣ ತಮ್ಮ ಇದ್ದಾರೆ. ಅವ್ರ ವೈಫ್ ಕೂಡ, ಇಬ್ರದು ವೈಫ್ ಕೂಡ ಸಿಸ್ಟರ್ಸ್ ಇದ್ದಾರೆ, ಅಕ್ಕ ತಂಗಿದು ಇದ್ದಾರೆ. ಒಂದೇ ಕಮ್ಯುನಿಟಿ ಅವರು ಇದ್ದಾರೆ. ಆ ಊರಲ್ಲಿ ಸ್ವಂತ ಪರ್ಸನಲ್ ದ್ವೇಷ ಕಾರಣ ಈ ತರ ಮಾಡಿದ್ದಾರೆ ಅಂತ ಇದ್ರೆ ಇದೆ. ಇಬ್ರು ಫೈನಾನ್ಷಿಯಲಿ ವೆಲ್ ಆಫ್, ಅಟ್ ಲೀಸ್ಟ್ ಫೈನಾನ್ಷಿಯಲ್ ಕಾರಣ ಇಲ್ಲ ಅಂತ ಕಂಡು ಬರ್ತಾ ಇದೆ. ಅದನ್ನ ನಾವು ಇನ್ನೊಂದ್ಸರಿ ವೆರಿಫೈ ಮಾಡ್ತಾ ಇದ್ದೀವಿ.